ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಮಟನ್ನ ಮಕ್ಕಳು ತಿನ್ನೋ ಥರ ಫ್ರೈ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಒಂದು ತವಾ ಇಟ್ಕೊಳ್ಳೋಣ. ತವಾ ಅಲ್ಲ, ಇದು ಮಣ್ಣಿಂದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಸಾಕು ಎಣ್ಣೆ. ಇವಾಗ ಕಾದಿದೆ ಎಣ್ಣೆ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಮಟನ್ನಲ್ಲಿ ತುಂಬ ಚೆನ್ನಾಗಿ ಅದರದ್ದು ಗಮಲು ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಾ? ಅದಕ್ಕೆ ಫ್ರೈ ಇವಾಗ ಮಟನ್ ಹಾಕ್ಕೊಳ್ಳೋಣ. ಇಷ್ಟು ಏನಿಲ್ಲ ಅಂದರೆ ಒಂದು 150 ಗ್ರಾಮಷ್ಟು ಮಟನ್ ಇದೆ. ಇವಾಗ ಸಾಲ್ಟ್ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಚೆನ್ನಾಗೆ ತಿರುಗಿಸ್ಕೊಳ್ಳೋಣ. ಇದೇನು ಎಳೆ ಮಟನ್ನು, ಇದೇನು ಬೇಯಿಸ್ಬಿಟ್ಟು ಮಾಡಬೇಕಂತ ಏನಿಲ್ಲ. ಬೆಂದ್ಬಿಡೋದು ಚೆನ್ನಾಗಿ ಹಿಂಗೇ. ಭಾಳ ಅದ್ಭುತವಾಗಿರುತ್ತೆ. ಈ ಥರ ಮಾಡಿ ನಾವು ತಿನ್ಬೋದು, ಮಕ್ಕಳಿಗೂ ತಿನ್ನಿಸ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಬೆಳ್ಳುಳ್ಳಿ ಇದೆಯಲ್ಲ, ಭಾಳ ಸಖತ್ತಾಗಿರುತ್ತೆ. ನೀರು ಹಾಕೋದೇ ಬೇಡ. ನೀವು ಕಡಿಮೆ ಉರಿ ಇಟ್ಟು ಸ್ವಲ್ಪ ಹೊತ್ತು ಮುಚ್ಚಿಬಿಟ್ರೆ ಎಣ್ಣೆಲ್ಲೇ ಬೆಂದ್ಬಿಡುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿಕ್ಕೋಣ. ಕಡಿಮೆ ಉರಿ ಇಡೋಣ. ಮುಚ್ಚಣಿಕೆ ತೆಗಿಯೋಣ. ಇವಾಗ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಎಲ್ಲ ಒಂದೊಂದು ಪಿಂಚಷ್ಟು, ಸ್ವಲ್ಪ ಗರಂ ಮಸಾಲ, ಎಲ್ಲ ಚಿಟಿಕೆ ಹಾಕಿರೋದು. ಭಾಳ ಏನೂ ಹಾಕಿಲ್ಲ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇಷ್ಟೇ, ಇನ್ನೇನು ಹಾಕೋದು ಬೇಡ ಇದಕ್ಕೆ. ಇದು ರೆಡಿಯಾಗಿದೆ. ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ. ಆವಾಗ ತುಂಬ ಚೆನ್ನಾಗಿರುತ್ತೆ ಅದ್ರ ಪರಿಮಳ. ಕರಿಬೇವಿನ ಸೊಪ್ಪು ಹಾಕಿದರೆ ಇದು ಇವಾಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ತೀನಿ ನಾನು. ಎಷ್ಟು ಚೆನ್ನಾಗಿ ಕಾಣುತ್ತಿದ್ದು. ಚೆನ್ನಾಗಿ ಬೇರೆ ಬೆಂದಿದೆ, ನೀಟಾಗಿ ಬೆಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ರಿ. ಭಾಳ ಅದ್ಭುತವಾಗಿದೆ, ಭಾಳ ಚೆನ್ನಾಗಿದೆ. ಇದು ಕಡಿಮೆ ಮೆಣಸಿನ ಪುಡಿ ಹಾಕಿರೋದ್ರಿಂದ ಯಾರು ಬೇಕಾದ್ರೂ ತಿನ್ಬೋದು. ಇದು ಮಕ್ಕಳು ಸಮೇತ ತಿನ್ಬೋದು, ವಯಸ್ಸಾಗಿರೋರು ತಿನ್ಬೋದು, ಎಲ್ಲರೂ ತಿನ್ಬೋದು. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ.